शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಅಪಮಾನ ಮಾಡ್ತಿದ್ದಾರೆ. ಆ ವಿಜೇಂದ್ರ ಅವ್ರು ಹೇಳಿ ನಿಮ್ಗ ರಾಜ್ಯದ ಒಂದು ಇಂಟ್ರೆಸ್ಟ್ ಐತೋ ಅಥವಾ ಮೋದಿ ಅವ್ರ ಇಂಟ್ರೆಸ್ಟ್ ಅದು? ರಾಜ್ಯ ಇಂಟ್ರೆಸ್ಟ್ ಬೇಕಾಗಿದ್ರೆ ರಾಜ್ಯಕ್ಕೆ ಅನ್ಯಾಯ ಆಗದ ಹಾಗೆ ನಮಗೆ ಸೂಕ್ತವಾದಂತ ಅದಾಗಿ ದಕ್ಷಿಣ ಭಾರತಕ್ಕೆ ಏನ್ ಅನ್ಯಾಯ ಆಗ್ತದೆ, ಅದು ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳುನಾಡು, ಇಲ್ಲಿ ಅನ್ಯಾಯ ಆಗ್ತದೆ ಅನ್ನೋದು ಒಂದು ಮಾತು ಇವತ್ತೊಂದು ಏನಿದೆ. ಅದಕ್ಕೆ ಉತ್ತರ ಅಲ್ಲಿ ಸಿಗ್ಬೇಕು. ಇದು ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಿ ಮೋದಿ ಅವ್ರು ಖುಷಿ ಮಾಡ್ತೀನಿ ಅಂತ ಹೇಳಿ ವಿಜೇಂದ್ರ ಇದ್ರೆ ಅವ್ರು ಖುಷಿ ಪಡ್ಲಿ. ಅಂದ್ರೆ ನಮ್ಗ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಿ ಇವ ವಿಜೇಂದ್ರ ಮೋದಿ ಅವರ ಖುಷಿ ಮಾಡ್ಬೇಕಂತಾರ? ಸರ್, ಈಗ ಕಾಂಗ್ರೆಸ್ ಅವ್ರಿಗೆ ಸಚಿವ ಸ್ಥಾನಕ್ಕೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಅಂದ್ರೆ ಅಮೌಂಟ್ ಕೊಟ್ಟು ನಾವು ಅದನ್ನ ಸಚಿವ ಸ್ಥಾನವನ್ನ ಕೊಂಡ್ಕೊಳ್ಳುವಂತ ಸಿಎಂ ಯಾರು ಯತ್ನಾಳ್ ಅವ್ರ ಆರೋಪ ಮಾಡಿದ್ದಾರೆ. ಯತ್ನಾಳ್ ಅವ್ರ ನೀನ್ ಆರೋಪ ಎಂತಾಳ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರೋ ಹೊರಗೆ ಹಾಕ್ಯಾರ ಬಿಜೆಪಿಯಾಗ ಮಾತಾಡಿ ಹೊರಗೆ ಹಾಕ್ಯಾರ ಬಿಜೆಪಿ. ಸಚಿವ ಸಂಪುಟ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ತಪ್ಪೇನಿದೆ? ಈಗ ನಮ್ಮಲ್ಲಿ 135 ಮಂದಿ ಶಾಸಕರು, ಪ್ರತಿಯೊಬ್ಬರು ಸಚಿವರಾಗುವಂತ ಅರ್ಹತೆ ಹೊಂದಿದ್ದಾರೆ. ಆಶೆ ಇರೋದು ತಪ್ಪನ? ಪ್ರತಿಯೊಬ್ಬರಿಗೆ ಆಶೆ ಇರ್ತಾರೆ, ನನ್ನ ಮದುವೆ ಆಗ್ಬೇಕು, ನಂದು ಆಗ್ಬೇಕು ಅಂತ ಹೇಳಿ. ತಪ್ಪೇನಿದೆ ಅದರಲ್ಲಿ? ಏನು? ಹಾ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ನಸೀರ್ ಅಹಮದ್ ನೆಕ್ಸ್ಟ್ ನಸೀರ್ ಅಹಮದ್ ಅವ್ರದ್ದು ರಾಜೀನಾಮೆ ನೋಡಿ, ಪಕ್ಷದ ಸಿಎಂ ಕಾರ್ಯದರ್ಶಿ ನಸೀರ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ, ಅದು ನೋಡಿ, ಅಲ್ಲಿ ಒಂದ್ ಹೇಳ್ತೀನಿ, ಪಕ್ಷದಲ್ಲಿ ಯಾರು ಮುಖ್ಯ ಅಲ್ಲ. ಪಕ್ಷ ಶಿಸ್ತು ಆಮೇಲೆ ಇದೆಲ್ಲವೂ ಕೂಡ ಪ್ರಮುಖ ಆಗಿರ್ತದೆ. ಇವತ್ತು ಅಲ್ಲಿ ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ ಎಲ್ಲಾ ಮಾಹಿತಿ ಇರ್ತದೆ. ಯಾರು ಚುನಾವಣೆಯಲ್ಲಿ ಏನ್ ಮಾಡಿದ್ದಾರೆ ಅವ್ರ ಮಾಹಿತಿ ಇರ್ತದೆ. ಅದೆಲ್ಲರ ಪ್ರಕಾರ ಶಿಸ್ತು ಕ್ರಮ ಎಂಬಿ ಪಡ್ತಪ್ಪ ನಮ್ಮೆಗೂ ಶಿಸ್ತು ಕ್ರಮ ಆಗ್ತದೆ. ಸರ್, ಫಲಿತಾಂಶ ಬರೋಕ್ಕೂ ಮುನ್ನ ಕಾಂಗ್ರೆಸ್ ಸೋಲಪ್ಕೊಂತ ಯಾರು ಫಲಿತಾಂಶ ಘೋಷಣೆ ಆಗೋ ಮೊದಲೇ ಕಾಂಗ್ರೆಸ್ ಸೋಲಪ್ಕೊಳ್ತ ಯಾರು ಹೇಳಿದ್ರು? ಯಾರು ಹೇಳ್ತಾರೆ? ಅಡ್ವಾನ್ಸ್ ಹೇಳ್ತಾರೆ. ಈಗ ನಿಮ್ ಮನೆ ಇವ್ರು ಹೇಳ್ತಿದಾರಲ್ಲ, 2 ಸೀಟ್ ಗೆಲ್ತೀವಿ ನಾವು. ಅಂದ್ರೆ ಈಗ ಫೇಕ್ ವೋಟ್ಗಳಾಗಿದ್ದಾವೆ ಬಿಜೆಪಿ ಇಂದ ಅನ್ನುವಂಥದ್ದು ಪೋಸ್ಟ್ಗಳು ಹರಿದಾಡ್ತಾ ಇರುವಂತದ್ದು. ಫೇಕ್ ವೋಟ್ಸ್ ಬಿಜೆಪಿ ಅಂದ್ರೆ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ, ಹಾಗಾಗಿ ಬಿಜೆಪಿ ಅವರೇ ಗೆಲ್ತಾರೆ, ನಮ್ದು ಬಾಗಲಕೋಟದಲ್ಲಿ ಕಾಂಗ್ರೆಸ್ ಸೋಲು ನಿಶ್ಚಿತ ಅನ್ನುವಂತ ಪೋಸ್ಟ್ಗಳು ಹರಿದಾಡ್ತಾರೆ. ಹೌದಾ? ಎಲ್ಲಿ ತನಕ ಹಾಕ್ತಾರ? ಅದು ಮೇಟಿ ಅವ್ರದೇ ಅಭಿಮಾನಿಗಳು ಹಾಕಿರುವಂತದ್ದು. ಎಷ್ಟು ದಿವಸ ಹಾಕ್ತಾರೆ? ಅಂದ್ರೆ ಗೆಲುವಿನ ಅಲ್ಲ, ಏನ್ ಪೋಸ್ಟ್ ಹಾಕಿದ್ರೆ ಏನ್ ಗೆದ್ದು ಬಿಡ್ತಾರ? ರಿಸಲ್ಟ್ ಬಂದ ದಿವಸ ಏನಾಗ್ತದ? ಪೋಸ್ಟ್ ಎಲ್ಲಿ ಹೋಗ್ತಾವಾಗ? ರಿಸಲ್ಟ್ ಬಂದಾಗ ಎಲ್ಲ ಪೋಸ್ಟ್ ಬರ್ತದೆ. 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ? ನೂರು ಓಕೆ, ಥ್ಯಾಂಕ್ ಯು ಸರ್.